ವೈಭವಿ ನಿಮ್ಗೆ ಹೇಗೆ ಅನಿಸ್ತದೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಈಗ ಪ್ರೆಸ್ ಮೀಟು ಸೊ ಓಕೆ ನಮ್ಮ ಜೊತೆ ಇಂಟರ್ವ್ಯೂ ಆಗುತ್ತೆ, ಬೇರೆ ಬೇರೆ ಇಂಟರ್ವ್ಯೂಸನ್ನು ಕೊಡ್ತೀರಿ ಎಲ್ಲವೂ ಕೂಡ. ಸೊ ಅಲ್ಲಿ BBC-ಯಿಂದ ಬರ್ತಾ ಇದ್ದಾರೆ, ಈಗ ತಾನೇ ಮಾತಾಡಿದ್ವಿ, BBC ಅವರು ಕೂಡ ಕನ್ಫರ್ಮ್ ಮಾಡಿದ್ದಾರೆ. ಸೊ ಇಂಟರ್ನ್ಯಾಷನಲ್ ಪ್ರೆಸ್ ಜರ್ನಲಿಸ್ಟ್ ಎಲ್ಲರೂ ಕೂಡ ಇರ್ತಾರೆ, ಸೊ ಅವ್ರನ್ನ ಫೇಸ್ ಮಾಡಬೇಕು, ಅವ್ರ ಜೊತೆ ಇಂಟರ್ವ್ಯೂಸು ಹೇಗೆ ಅನಿಸ್ತಾ ಇದೆ? It's a wonderful feeling because nobody in Indian cinema has done this, and we are the first film which is from Kannada industry and Indian cinema going global, and it's so exciting that like I'm a little nervous sighted, I would say, because now we have to go and speak to all the world press media people, interact with them, win their hearts, because यहाँ पे इंडिया का नाम रोशन करना है, ये भी एक जिम्मेदारी है इंडियन सिनेमा का. सो बहुत एक्साइटेड हूँ बिकॉज अगर आप देखेंगे कितने सारे लैंग्वेजेस, कितने सारे कंट्रीज़ में हम रिलीज़ करने वाले हैं एक साथ. इजिप्ट, रशिया, चाइना, थाईलैंड, कोरिया, जापानीज़, like all these languages. It's not easy to do this, and we are just trying our best to do it, and we just hope कि you know कि सारे दुनिया से प्यार मिले मार्टिन के लिए. लवली, सच में मिलेगा. Yes. सच में मिलेगा. ಧ್ರುವ 13 ಲ್ಯಾಂಗ್ವೇಜಸ್ ಐ ಥಿಂಕ್ ಅಲ್ಲ, ಇಂಗ್ಲೀಷ್ ಬಿಟ್ಟು 12 ಲ್ಯಾಂಗ್ವೇಜಸ್. ಓಕೆ. ನಮ್ಮದು ಯೂಶಲಿ ಇದೆಯಲ್ಲ ಕನ್ನಡ, ತಮಿಳ್, ತೆಲುಗು, ಮಲಯಾಳಂ, ಹಿಂದಿ. ಈ ಸರಿ ಇಂಡಿಯಾದಲ್ಲಿ ಬೆಂಗಾಲಿ ಆ್ಯಡ್ ಆಗಿದೆ. ಬೆಂಗಾಲಿ, ಓಕೆ, ಬೆಂಗಾಲಿ ಆ್ಯಡ್ ಆಗಿದೆ. ಅಲ್ಲಿ ಚೈನೀಸು, ಜಾಪನೀಸು, ಕೊರಿಯನ್, ಸ್ಪ್ಯಾನಿಷ್, ರಷ್ಯನ್. ಸೊ ಈ ಥರ ನಮಗೆ ಇದು ಹೆಂಗೆ ಸ್ಟಾರ್ಟ್ ಆಗಿದೆ. ಅರೇಬಿಕ್ ಆಲ್ಸೋ, ಯಾ. ನಮ್ಗೆ ಹೆಂಗೆ ಸ್ಟಾರ್ಟ್ ಆಗಿದ್ದಿದ್ದು ಅಂದರೆ ಫಸ್ಟ್ ಟೀಸರ್ ಬಿಟ್ಟಾಗ ಚೈನಾದವ್ರು ಅಪ್ರೋಚ್ ಮಾಡಿದ್ರು. ಓಕೆ, ನಾವು ಡಬ್ ಮಾಡ್ಕೊತೀವಿ ಈ ಸಿನಿಮಾನ ಅಂತ ಒಂದು ಏಜೆನ್ಸಿಯಿಂದ. ಓಕೆ, ಚೈನೀಸ್ ಆದಮೇಲೆ ನಮ್ಮ ಪ್ರೊಡ್ಯೂಸರು ಈಸ್ ಐ ಶುಡ್ ಟೆಲ್ ಹೀಸ್ ಅ ಲಯನ್ ಹಾರ್ಟೆಡ್ ಪ್ರೊಡ್ಯೂಸರ್. ಐ ಟೆಲ್ ಯು ವೈ. ಚೈನಾದಾದಮೇಲೆ ನಮಗೆ ಬಿಫೋರ್ ರೆಕಾರ್ಡಿಂಗು ಸಿನಿಮಾ ಒಂದು ರನ್ ಥ್ರೂ ನೋಡ್ತಾರೆ. ಫೈನಲ್ ಟ್ರಿಮ್ಮಿಂಗ್ ಆದಮೇಲೆ ರವಿ ಬಸೂರ್ ಅವರು ಆನ್ ಬೋರ್ಡ್ ಆದಾಗ ಸಿನಿಮಾ ನೋಡಿದ್ರು. ಇದೇನು ರೀ ಇದು ಇಂಟರ್ನ್ಯಾಷನಲ್ ರೇಂಜಲ್ಲಿದೆ ಅಂತ ಹೇಳಿದ್ರು. ಅದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಕೂತ್ಕೊಂತೀವಿ ಎಲ್ರಿಗೂ. ಓಕೆ, ಹಿಂಗೆಲ್ಲ ಹೇಳಿದ್ರಲ್ಲ, ಇದು ಚೈನೀಸ್ ಅವ್ರದ್ದು ಹಿಂಗಿದ್ರೆ ಆಗ್ತದೆ, ಒಂದು ಪ್ರಯತ್ನ ಮಾಡೋಣ ಅಂತ ಒಂದು ಟೀಮ್ ಡಿಸೈಡ್ ಮಾಡಿದಾಗ ಆಗುತ್ತೋ ಇಲ್ವೋ ನೋಡೋಣ ಅಂತ ಡಬ್ಬಿಂಗ್ ಸ್ಟಾರ್ಟ್ ಮಾಡಿದ್ವಿ. ಇಡೀ ಎಂಟೈರ್ ಸಿನಿಮಾ ಡಬ್ ಮಾಡಾದ್ಮೇಲೆ ನಮಗೆ ಒಂದು ಕಾನ್ಫಿಡೆನ್ಸ್ ಬಂತು. ಓಕೆ, ಎಲ್ಲನೂ ಇಷ್ಟು ಬೇಗ ಮುಗಿಸಿದ್ದೀವಿ, ಲೇಟ್ ಆದ್ರೂ ಏನೋ ಒಂದು ಇನೋವೇಟಿವ್ ಆಗಿ ಮಾಡಬೇಕು ಅಂತ ಒಂದು ಪ್ರಯತ್ನ, ಒಂದು ನಿಟ್ಟಿನಲ್ಲಿ ಎಲ್ಲರೂ ಒಂದು ಹೆಜ್ಜೆ ಇಟ್ಟಿದ್ದೀವಿ. ನಾನು ಆಗ್ಲಿಂದ ಅದನ್ನೇ ಹೇಳ್ತಾ ಇದ್ದೀನಿ. ಏನಕ್ಕೆ ಅಂದರೆ ಇದು ಒಂದು ನಂಬಿಕೆ ಮೇಲೆ ಹೋಗಿರೋದು. ಎಸ್ಪೆಷಲಿ ನಮಗೆ ವಿ ಬಿಲೀವ್ ಇನ್ ಸ್ಕ್ರೀನ್ ಪ್ಲೇ. ಈ ಸಿನಿಮಾದಲ್ಲಿ ಹೀರೋ ಇಂಟ್ರಡಕ್ಷನ್ ಅಂತ ಆ ಥರ ಇರೋಲ್ಲ. ಹೀರೋ ಇಂಟ್ರಡಕ್ಷನ್ ಫೈಟು, ಹೀರೋ ಇಂಟ್ರಡಕ್ಷನ್ ಸಾಂಗು, ಹೀರೋ ಕ್ಯಾರೆಕ್ಟರೈಸೇಷನ್ ಹೆಂಗೆ ಅವ್ನ ದಿನಚರಿ ಎಲ್ಲ ಹೇಳ್ಬಿಟ್ಟು ಸಿನಿಮಾ ಸ್ಟಾರ್ಟ್ ಮಾಡೋದು ಆ ಥರ ಎಲ್ಲ ಇಲ್ಲದೆ ಫಸ್ಟ್ ಫ್ರೇಮಿಂದನೇ ಕತೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಫಸ್ಟ್ ಹಾಫಲ್ಲಿ ಎಲ್ಲ ನಿಮಗೆ ಇಟ್ ಈಸ್ ಅ ಆ್ಯಕ್ಷನ್ ಸಸ್ಪೆನ್ಸ್ ಥ್ರಿಲ್ಲರ್. ಸೊ ಆಡಿಯನ್ಸ್ನ ಎಂಗೇಜ್ ಹೆಂಗೆ ಮಾಡಬೇಕು ಅನ್ನೋದು ಸ್ಕ್ರೀನ್ ಪ್ಲೇ ಒಂದು ಸ್ವಲ್ಪ ತುಂಬಾ ವರ್ಕ್ ಮಾಡಿರುವಂಥ ಸ್ಕ್ರೀನ್ ಪ್ಲೇ. ಸೆಕೆಂಡ್ ಹಾಫಲ್ಲಿ ಎವ್ರಿಥಿಂಗ್ ವಿಲ್ ಅನ್ಫೋಲ್ಡ್. ಫಸ್ಟ್ ಹಾಫಲ್ಲಿ ಇರೋದಲ್ಲ, ಸೆಕೆಂಡ್ ಹಾಫಲ್ಲಿ ಏನಕ್ಕೆ ಅನ್ನೋದು ಪ್ರತಿಯೊಂದು ಸೀನ್ಗೂ ಕನೆಕ್ಷನ್ಸ್ ಇರುತ್ತೆ ಸೆಕೆಂಡ್ ಹಾಫಲ್ಲಿ. ಮತ್ತು ಟೈಮ್ ಲೈನ್ನ ಫಾಲೋ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ದಿಸ್ ಇಸ್ ವೆರಿ ಟ್ರಿಕಿ ಸ್ಕ್ರೀನ್ ಪ್ಲೇ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ, AP ಅರ್ಜುನ್ ಅವ್ರ ಜವಾಬ್ದಾರಿ ತುಂಬ ಜಾಸ್ತಿ ಇದೆ ಸಿನಿಮಾದಲ್ಲಿ. ಡೈರೆಕ್ಷನು, ಕತೆ ಮಾಡಿದ್ದು ಅರ್ಜುನ್ ಸರ್ಜಾ ಸರ್. ಹೌದು, ನಿಮಗೆ ಅಂತಾನೆ ಕತೆ ಬರ್ತಿದ್ರಾ ಅಥವಾ ಹೇಗೆ ಅರ್ಜುನ್ ಸರ್? ಒಂದು ಲೈನ್ ಇತ್ತು. ಓಕೆ, ಆ ಲೈನಲ್ಲಿ ಅದು ಆ ಸ್ಕ್ರೀನ್ ಪ್ಲೇ ಯೂನಿಕ್ ಆಗಿತ್ತು. ಸೊ ಅದನ್ನು ಬಿಲ್ಡ್ ಮಾಡಿದ್ದು. ಓಕೆ, ಸೊ ದಟ್ ಇಸ್ ಹೌ ಇಟ್ ಸ್ಟಾರ್ಟೆಡ್. ಒಂದು ಸ್ಕ್ರ್ಯಾಚ್ ಹಂಗೆ ಸ್ಟಾರ್ಟ್ ಆಗಿತ್ತು. ಅದಾದಮೇಲೆ ಕತೆ ಎಲ್ಲ ಬಿಲ್ಡ್ ಮಾಡಿ ಎಲ್ಲ ಕಂಪ್ಲೀಟ್ ಆದಮೇಲೆ ನಾವೆಲ್ಲ ಕೂತ್ಕೊಂಡು ಯಾರು ಎಕ್ಸಿಕ್ಯೂಷನ್ ಕರೆಕ್ಟಾಗಿರುತ್ತೆ ಇದಕ್ಕೆ ಅಂದಾಗ ಪ್ರೊಡ್ಯೂಸರ್ಸ್ ಕಾಲ್, ಎಲ್ಲರ ಟೀಮ್ದೆಲ್ಲ ನಮ್ಮದು ಕಾಲ್ ಬಂದುಬಿಟ್ಟು AP ಅರ್ಜುನ್ ಅದು. ಸೊ ಹೋಗಿದ ತಕ್ಷಣ ವಿ ಸ್ಟಾರ್ಟೆಡ್. ಓಕೆ, ಸೊ ಬ್ರಿಗೇಡಿಯರ್ ಅರ್ಜುನ್ ಸಕ್ಸೇನಾ. ಸೊ ಮೊದಲನೇ ಸಿನಿಮಾದಲ್ಲೂ ಅರ್ಜುನೇ, ಸೊ ಈಗಲೂ ಅರ್ಜುನು. ಅದು AP ಅರ್ಜುನಿಂದ ಅರ್ಜುನ ಅಥವಾ ಅರ್ಜುನ್ ಸರ್ಜಾ ಅವರಿಂದ ಅರ್ಜುನ ಅಥವಾ ಯಾರಿಂದ ಬಂದಿದ್ದು ಅರ್ಜುನ್? ಬಂದು AP ಅರ್ಜುನ್. ಇದು ಬಂದು ಆ್ಯಕ್ಚುಲಿ AP ಅರ್ಜುನ್ ಅವರೇ. ಕಥೆಯಲ್ಲಿ ಅಂಕಲ್ ಬರೆದಿರೋ ಕಥೆಯಲ್ಲಿ ಹೆಸರು
ಮೆನ್ಷನ್ ಮಾಡಿರಲಿಲ್ಲ. ಬಟ್ ಇದು ಎ ಪಿ ಅರ್ಜುನ್ ಅವರೇ ES ರೀಡನ ಅಂತ ಹೇಳಿ. ಏನಕ್ಕಂತೆ ನನ್ನ ಹೆಸರಲ್ಲೇ ಅರ್ಜುನ್ ಕ್ಯಾರೆಕ್ಟರ್ ಇರಲಿ ಅಂತನವರು. ಓಕೆ, ಕಿಸ್ಸಲ್ಲಿ ಒಂದ್ಸರಿ ಅರ್ಜುನ್ ಅರ್ಜುನ್ ಅಂತ ಹೆಸರು ತುಂಬ ಇಲ್ಲ, ಪ್ರಿಯವಾದ ಯಾವ್ದೋ ಹೆಸರು ಅರ್ಜುನ ಲಾಂಛನ ಅಂತ ಯಾವುದೋ ಒಂದು Correct. ಸಾಂಗ್. ಹೌದು. ಓಕೆ ವೈಭವಿ, ನಿಮ್ಮ ಕ್ಯಾರೆಕ್ಟರ್ಸ್ ಸಿನಿಮಾದಲ್ಲಿ ಹೇಗೆ ಸಾಗುತ್ತೆ? ನೀವು ಆ್ಯಕ್ಷನ್ ಸೀಕ್ವೆನ್ಸ್ ಏನಾದರೂ ಮಾಡಿದ್ದೀರಾ? No, Fights ಎಲ್ಲ? I'm not doing fights, but yeah, there are fights happening because of me also. ಅಫ್ಕೋರ್ಸ್ ಅಲ್ವಾ, ಇಡೀ Yeah. ಪ್ರಪಂಚದಲ್ಲೇ ಅದಕ್ಕೋಸ್ಕರ ನಡೆಯೋದು ಬಿಡಿ. ಹೆಣ್ಣಿಗೋಸ್ಕರ, ಇಲ್ಲ ಮಣ್ಣಿಗೋಸ್ಕರ, ಇಲ್ಲ ಹೊನ್ನಿಗೋಸ್ಕರ. ಓಕೆ. So yes, my character name is Preeti. She's a very strong, confident girl. She knows what she wants. She belongs from a small town. She comes from a small town, and she's so patriotic and so like Indian. पूरा उसका दिल दिमाग पूरा Indian है. तो मतलब इंडिया के लिए कुछ भी, जैसा कि मतलब अगर जो इनका कैरेक्टर है जिनके साथ लव इंटरेस्ट दिखाया है, तो उसके लिए कुछ भी वैसा कैरेक्टर है. एंड जो लव सेगमेंट, जो एक प्यारा सा एक जो लव सेगमेंट होता है अक्सर फिल्मों में, दैट इज़ व्हाट आई ब्रिंग इनटू द सिनेमा.